ಹೀಗೆ ಒಟ್ಟು 3 ಗುಂಪಿನಲ್ಲಿ ದಾಸರು ಹೇಳಿದ್ದಾರೆ. 3 ಗುಂಪು ಅಂದ್ರೆ ಒಂದು ಆ ಕೋಶದ ಒಳಗಿರುವಂತಹ ರೂಪ, ಕೋಶಾಕಾರನಾಗಿ ಕೋಶ ರಕ್ಷಣೆಗಾಗಿರೋ ರೂಪ, ಮತ್ತು ಪಂಚ ಪ್ರಾಣರೊಳಗೆ ಭಗವಂತ ನೆಲೆಸಿದಂತಹ ರೂಪ. 3 ಕೂಡ ಪ್ರತಿನಿತ್ಯ ಚಿಂತನೆ ಮಾಡಬೇಕಾಗ್ತದೆ. ಕೋಶದೊಳಗಿದ್ದು ಹಸಿವೆ ಕೊಡೋದು, ಚಿಂತನೆ ಮಾಡೋದು, ಈ ರೀತಿಯ ಪ್ರಕ್ರಿಯೆ. ಕೋಶ ರಕ್ಷಣೆ ಮಾಡ್ಲಿಕ್ಕಿರೋ ರೂಪ, ಪಂಚ ಪ್ರಾಣರಲ್ಲಿದ್ದು ಅವರ ಕಾರ್ಯ ಮಾಡಿಸ್ತಕ್ಕಂಥವ್ರು. ಭೋಜನ ಪ್ರಕರಣ ಸಂಧಿಯಲ್ಲಿ ಪಂಚರೂಪಗಳ ಅದ್ಭುತವಾದ ವಿವರಣೆಯನ್ನು ಕೊಟ್ಟು ಮುಂದೆ ಪಿತೃಗಳ ಭೋಜನದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಪಿತೃದೇವತೆಗಳ ಭೋಜನ, ಶ್ರಾದ್ದ ಮಾಡುವವರು ಶ್ರಾದ್ದ ಮಾಡಿದಾಗ ಅದು ಹೆಚ್ಚು ಪಿತೃಗಣ ಸಂಧಿಯಲ್ಲಿ ಬರ್ತದೆ. ಇಲ್ಲೊಂದು ಸ್ವಲ್ಪ ಅವರದ್ದು ಒಂದು ಭೋಜನ ಆದ್ರಿಂದ ಹೇಳ್ತಾರೆ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿದ್ದು ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಪನು. ಆ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿಕೊಂಡುಣಿಪ ನಿತ್ಯ ಆನಂದ ಭೋಜನದಾಯಿ ತುರ್ಯಾಕ್ವ. ಪರಮಾತ್ಮ ಒಂದು ಶ್ರಾದ್ದ ನಡೆಯುವಾಗ, ಪಿತೃದೇವತೆಗಳ ಊಟ ನಡೆಯುವಾಗ ಅವನ ವ್ಯಾಪಾರ ಏನು, ಭಗವಂತನ ವ್ಯಾಪಾರ ಏನು, ಅವನ ಅನುಗ್ರಹ ಏನು ಅನ್ನೋದನ್ನು ಹೇಳ್ತಾರೆ. ಅಗಲಿ ಹೋದಂತಹ ಪಿತೃಗಳಿಗೆ ಅವರಿಗೂ ಕೂಡ ತೃಪ್ತಿ ಆಗಬೇಕು ಅಂತ ಹೇಳಿ ಶ್ರದ್ಧೆಯಿಂದ ಶ್ರಾದ್ದ ಮಾಡತಕ್ಕ ಕರ್ತೃ ಇದ್ದಾನಲ್ಲ, ಶ್ರಾದ್ದ ಮಾಡುವವನು ಅವನಿಗೆ ಯಜಮಾನ ಅಂತ ಹೇಳಿ. ಶ್ರಾದ್ದ ಅನ್ನೋದು ಒಂದು ಯಜ್ಞವೇ, ಅದು ಯಜ್ಞ ಆದ್ರಿಂದ ಯಜ್ಞ ಮಾಡುವವರನ್ನ ಯಜಮಾನ ಅಂತ ಕರೆಯೋದು ರೂಢಿ. ಯಜಮಾನ ಶಬ್ದಕ್ಕೆ ಅರ್ಥ ಯಜ್ಞ ಮಾಡುವವರು ಅಂತ. ಇವತ್ತು ಆ ಅರ್ಥ ಕಳ್ಕೊಂಡು ಯಜಮಾನರು ಅಂದ್ರೆ ದೊಡ್ಡ ದೊಡ್ಡವರು ಇದು ಮಾಡುವವರೆಲ್ಲ ಇದನ್ನ ಕೆಲಸ ನಡೆಸುವವರು ಯಜಮಾನರು ಅಂತ ಆಗೋದು. ಯಜ್ಞ ಮಾಡುವವನು ಯಜಮಾನ. ಶ್ರಾದ್ದ ಅನ್ನೋ ಯಜ್ಞ ಮಾಡತಕ್ಕಂತಹ ಕರ್ತೃವಿನಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ತ್ರಿನವತಿ ಸ್ವರೂಪಾತ್ಮಕ 93 ರೂಪದಿಂದ ನೆಲೆಸಿರ್ತಾನಂತೆ. ಅನಿರುದ್ಧ 93 ರೂಪದಿಂದ ಕರ್ತೃವಿನಲ್ಲಿ ನೆಲೆಸಿರ್ತಾನೆ. ಸಂಕರ್ಷಣ ಮತ್ತು ಪ್ರದ್ಯುಮ್ನ ಈ 2 ರೂಪಗಳು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ 3 ಮಂದಿಗೆ ಶ್ರಾದ್ದ ಮಾಡಬೇಕು. ಬರೇ ಪಿತೃವಿಗೆಲ್ಲ, ಏಕೋದ್ದಿಷ್ಟ ಅಲ್ಲ. ಏಕೋದ್ದಿಷ್ಟ ಮಾಡೋ ಕಾಲ ಮೊದಲು ಇರ್ತದೆ. ಅವರನ್ನ ಸತ್ತು ಹೋದವರನ್ನ ಪಿತೃ ಪಂಕ್ತಿಗೆ ಸೇರಿಸಿದ ಮೇಲೆ ಮತ್ತೆ 3 ಪಿಂಡ, ಪಿತೃ ಪಿತಾಮಹ ಪ್ರಪಿತಾಮಹ ಅಂತ 3 ಪಿಂಡ ಇಟ್ಟು 3 ಜನರಿಗೆ ಶ್ರಾದ್ದ ಮಾಡಬೇಕು. ಆವಾಗ ಆ 3 ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ಆ ಆಹಾರವನ್ನ ಹಂಚಿ ಕೊಡ್ತಕ್ಕಂಥವನು ಕರ್ತೃ ಏನ್ ಮಾಡ್ತಾನೆ, ಶ್ರಾದ್ದ ಮಾಡುವವರು ಸುಮ್ಮನೆ ಶ್ರಾದ್ದ ಮಾಡ್ತಾನಷ್ಟೆ. ಇಲ್ಲೋ ಇದ್ದಂಥವರಿಗೆ ಮುಟ್ಟಿಸುವವನು ಸಂಕರ್ಷಣ ಪ್ರದ್ಯುಮ್ನ ರೂಪಿ ಪರಮಾತ್ಮ ಪಿತೃದೇವತೆಗಳು ಅಂತಿದ್ದಾರಂತೆ, ಅವರ ಮೂಲಕ ಮುಟ್ಟಿಸ್ತಾನೆ. ಯಾರವರು ಪಿತೃದೇವತೆಗಳು? ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ. ಅನಲ ಯಮ ಸೋಮ ಇವರೆಲ್ಲ ಪಿತೃದೇವತೆಗಳು. ಇನ್ನೂ ಅನೇಕ ಜನ ಇದ್ದಾರೆ. ಅವರ ಮೂಲಕವಾಗಿ ಸತ್ತು ಹೋದವರು ಎಲ್ಲಿ ಹುಟ್ಟಿರ್ತಾರೆ ಏನು ಅಂತ ತಿಳ್ಕೊಂಡು ಅವರಿಗೆ ಆಹಾರ ಮುಟ್ಟಿಸೋದು ಅವರು. ಅವರ ಮೂಲಕ ಅದನ್ನ ಕೆಲಸ ಮಾಡಿಸುವವನು ಸಂಕರ್ಷಣ ಮತ್ತು ಪ್ರದ್ಯುಮ್ನ. ಇವತ್ತಿಗೆ ನಾಸ್ತಿಕರು ಸಾಕಷ್ಟು ಕುಚೋದ್ಯ ಮಾಡ್ತಾರೆ ಶ್ರಾದ್ದದ ಬಗ್ಗೆ. ಇಲ್ಲಿ ಶ್ರಾದ್ದ ಮಾಡಿಬಿಟ್ರೆ ಅವ್ರು ಎಲ್ಲಿ ಹುಟ್ಟಿರ್ತಾರೋ ಏನೋ ಅವರಿಗೆ ತೃಪ್ತಿ ಆಗ್ತದೆ ಅಂತ, ಅವ್ರಿಗೆ ಹೇಗೆ ತೃಪ್ತಿ ಆಗ್ತದೆ ಅಂತ ಕುಚೋದ್ಯ ಮಾಡ್ತಾರೆ. ಅಗಲಿ ಹೋದಂತಹ ಮಾತಾಪಿತೃಗಳು ನರಕದಲ್ಲೇ ಇರ್ತಾರೋ, ಸ್ವರ್ಗಕ್ಕೆ ಹೋಗಿರ್ತಾರೋ, ಅಥವಾ ಭೂಮಿಯಲ್ಲೇ ಪಶು ಪಕ್ಷಿಗಳಾಗಿ ಹುಟ್ಟಿರ್ತಾರೋ, ಏನು ಬೇಕಾದ್ರಾಗಿರ್ತಾರೆ. ಅವ್ರಿಗೆ ಹೇಗೆ ತೃಪ್ತಿ ಆಗ್ತದೆ ಇಲ್ಲಿ ಶ್ರಾದ್ದ ಮಾಡಿದ್ರೆ ಅಂತ ಕೇಳ್ತಾರೆ. ಆಗ್ತದೆ, ಶ್ರಾದ್ದ ಮಾಡಿದ್ರೆ ಅಲ್ಲಿ ತೃಪ್ತಿ ಆಗ್ತದೆ. ಹೇಗೆ ಆಗ್ತದೆ ಅಂತಂದ್ರೆ ಅದು ಪರಮಾತ್ಮ ತನ್ನ ಸಂಕಲ್ಪದಿಂದ ಅವರಿಗೆ ತೃಪ್ತಿ ತಂದು ಕೊಡ್ತಾನೆ. ವ್ಯಾಸರೇ ಒಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ, ಭಗವಂತನ ಸೃಷ್ಟಿ ಆ ಅದ್ಭುತ ಪ್ರಕ್ರಿಯೆ ಅರಿವಿಲ್ಲದೇನೆ ಕೂಪಮಂಡೂಕ ನ್ಯಾಯದಿಂದ ಆಡೋ ಮಾತುಗಳು. ನಾಸ್ತಿಕರು ಆಡೋದು ಕೂಪಮಂಡೂಕ ನ್ಯಾಯ ಅಂತಾರೆ. ಕೂಪ ಅಂದ್ರೆ ಬಾವಿ, ಅದರೊಳಗೊಂದು ಕಪ್ಪೆ ಇತ್ತಂತೆ. ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚ ಅಂದ್ರೆ ಇಷ್ಟೇನೆ, ಇದೊಂದು ಬಾವಿ, ನೀರು, ಇಲ್ಲಿರೋ ನಾವಿಷ್ಟೇ ಅಂತ ತಿಳ್ಕೊಂಡಿತ್ತಂತೆ. ಎಷ್ಟು ವಿಶಾಲವಾದ ಪ್ರಪಂಚ ಇದೆ, ಹೇಗೆ ಮಾಡಿದ್ದಾನೆ ಪರಮಾತ್ಮ. ಅವನ ಅದ್ಭುತ ಶಕ್ತಿ ಅರಿವಿಲ್ಲದೆ ಇಲ್ಲಿ ಕೂತ್ಕೊಂಡು ಪಿಂಡ ಪ್ರದಾನ ಮಾಡಿ ಹೆಸರು ಗೋತ್ರ ಉಚ್ಚಾರಣೆ ಮಾಡಿ ಶ್ರಾದ್ದ ಮಾಡಿಬಿಟ್ರೆ, ಎಳ್ಳು ನೀರು ಬಿಟ್ಟು ಬಿಟ್ರೆ ಎಲ್ಲೋ ಹುಟ್ಟಿದವ್ರಿಗೆ ಹೇಗೆ ತೃಪ್ತಿ ಆಗ್ತದೆ ಅಂತ ಕೇಳ್ತಾರೆ. ಅದಕ್ಕೆ ವ್ಯಾಸರು ಕೊಡೋ ಉತ್ತರ ಮಚ್ಚಿ ಕೂರ್ಮೀಚ ಪಕ್ಷಿಣಃ ಅಂತ. ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮಚ್ಚಿ ಕೂರ್ಮೀಚ ಪಕ್ಷಿಣಃ ಯಥಾತೆ ತೃಪ್ತಿ ಮಾಯಾಂತಿ ಶ್ರಾದ್ದೇನ ಪಿತರಸ್ತಥಾ ಅಂದ. ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅಂತಂದ್ರೆ ಮೀನುಗಳನ್ನು ಸೃಷ್ಟಿ ಮಾಡಿದ್ದಾನಂತೆ ಪರಮಾತ್ಮ. ಮೀನಿನಲ್ಲಿ ಒಂದು ಸ್ವಭಾವ ಪ್ರಾಣಿ ವಿಜ್ಞಾನಿಗಳಿಗೂ ಗೊತ್ತಿರ್ತದೋ ಇಲ್ಲೋ, ವ್ಯಾಸರು ಹೇಳ್ತಾರೆ, ಮಚ್ಚಿ ಮೀನು ತನ್ನ ಮರಿಯನ್ನು ಹಾಕಿದ ಮೇಲೆ
ಆ ಮರಿಯನ್ನು ಸಾಕ್ಲಿಕ್ಕೆ ತಾಯಿ ಮೀನು ಮಾಡೋದೇನು ಅಂತಂದ್ರೆ ದರ್ಶನ. ಸುಮ್ಮನೆ ನೋಡ್ತಾ ಇದ್ರೆ ಸಾಕಂತೆ ಅದು ಬೆಳೀತದೆ. ಅದಕ್ಕೇನು ಹಾಲು ಕುಡಿಸ್ಬೇಕಾಗಿಲ್ಲ, ಹೊಟ್ಟೆ ಕೊಡ್ಬೇಕಾಗಿಲ್ಲ, ಇನ್ನೇನು ತಿನ್ನಿಸ್ಬೇಕಾಗಿಲ್ಲ. ಆಗಾಗ್ಗೆ ಬಂದು ಆ ಮರಿಯನ್ನ ನೋಡಿ ಹೋದ್ರೆ ಸಾಕಂತೆ ಅದು ಬೆಳೀತಾ ಡೆವಲಪ್ ಆಗ್ತದೆ. ಆಮೇಲೆ ಅದು ಗಟ್ಟಿಮುಟ್ಟ ಆದ್ಮೇಲೆ ತಾನೇ ಓಡಾಡ್ತದೆ. ಅಲ್ಲಿ ತನಕ ಅದನ್ನ ಬೆಳೆಸ್ಬೇಕಾದ್ರೆ ಇದು ನೋಡ್ಬೇಕಂತ, ಧ್ಯಾನ ಚಿಂತನೆ ಮಾಡ್ಬೇಕಂತೆ. ಅದ್ಯಾವುದು ಅಂದ್ರೆ ಕೂರ್ಮಿ, ಆಮೆಗಳು. ಆಮೆ ತನ್ನ ಮರಿಯನ್ನು ಹಾಕಿದ ಮೇಲೆ ಅದನ್ನ ಯೋಚಿಸ್ತಾ ಇದ್ರೆ ಸಾಕಂತೆ, ನನಗೊಂದು ಮರಿ ಹುಟ್ಟಿದೆ ಅಂತ ನೆನಪು ಮಾಡ್ಕೋತಾ ಇದ್ರೆ ಅದು ಬೆಳೀತದಂತ. ಮರ್ತು ಬಿಟ್ರೆ ಅದು ಸತ್ತು ಹೋಗ್ತದೆ. ಆನಂದವನ್ನು ಉಂಟು ಮಾಡ್ತಕ್ಕಂಥವನು, ಅವರಿಗೆ ಆ ಪಿತೃಗಳಿಗೆ ತೃಪ್ತಿ ಕೊಡ್ತಕ್ಕಂಥವನು ತುರ್ಯಾತ್ವ, ವಾಸುದೇವ ರೂಪಿಯಾದ ಪರಮಾತ್ಮ ಅವರಿಗೆ ತೃಪ್ತಿ ಕೊಡ್ತಾನ. ಇದು ಅವರ ಭೋಜನ ಪ್ರಕ್ರಿಯೆಯನ್ನು ಹೀಗೆ ಹೇಳ್ತಾ ಇದ್ದಾರೆ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿದ್ದು ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಪ. ಅವನು ಯಜಮಾನನಲ್ಲೂ ಇರ್ತಾನೆ, ಅನ್ನದಲ್ಲೂ ಇರ್ತಾನೆ. ಆ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿಕೊಂಡು ಉಣಿಪ. ಇನ್ನು ನಿತ್ಯ ಆನಂದ ಭೋಜನದಾಯಿ ತುರ್ಯಾತ್ವ. 93 ರೂಪ ಹೇಗಾಯ್ತು ಅನಿರುದ್ಧಂದು ಅನ್ನೋದಕ್ಕೆ ಸಂಕೃಷ್ಣ ಒಡೆಯರು ಅದರ ವಿವರಣೆಯನ್ನು ಕೊಡ್ತಾರೆ. ಪಿತೃ ಪಿತಾಮಹ ಪ್ರಪಿತಾಮಹರು ಅಂತಂದ್ರೆ ಅವರಲ್ಲಿ ವಸು, ರುದ್ರ, ಆದಿತ್ಯರು ಅಂತ ಇರ್ತಾರೆ. ವಸುಗಳು 8 ಜನ, ರುದ್ರರು 11 ಮಂದಿ, ಆದಿತ್ಯರು 12 ಜನ ಇದ್ದಾರೆ. 12 ಆದಿತ್ಯರು, 11 ರುದ್ರರು, ಅಷ್ಟೇ ವಸುಗಳು ಅಂತ ಪ್ರಸಿದ್ಧಿ. 8 ವಸು, 11 ರುದ್ರ, 12 ಆದಿತ್ಯ ಎಲ್ಲ ಸೇರಿಸಿದ್ರೆ 31 ದೇವತೆಗಳಾಗ್ತಾರೆ. ಒಟ್ಟು ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ನೆಲೆಸಿರುವವರು 31 ದೇವತೆಗಳಾಗ್ತಾರೆ. 31 ದೇವತೆಗಳು ಪ್ರತಿಯೊಬ್ಬರ ಶರೀರ ಮೊನ್ನೆ ಹೇಳಿದಂತೆ 16 ಕಲೆಗಳಿಂದ ನಿರ್ಮಾಣ ಆಗಿರ್ತದೆ. ಯಾವುದದು 16 ಅಂತಂದ್ರೆ 5 ಭೂತಗಳು, 5 ಭೂತಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 10 ಇಂದ್ರಿಯ, 5 ಭೂತ, ಮನಸ್ಸು. ಅವು 3 ಕೂಡ ಅಹಂಕಾರ ತತ್ವದ್ದೇ. ವೈಕಾರಿಕ ಅಹಂಕಾರ ಅಂದ್ರೆ ಮನಸ್ಸು, ತೈಜಸ ಅಹಂಕಾರ ಅಂದ್ರೆ ಇಂದ್ರಿಯಗಳು, ತಾಮಸ ಅಹಂಕಾರ ಅಂತಂದ್ರೆ ಪಂಚಮಹಾಭೂತಗಳು. ಆದ್ರಿಂದ ವಸು, ರುದ್ರ, ಆದಿತ್ಯರು ಪಿತೃಪಿತಾಮಹ ಪ್ರಪಿತಾಮಹರಲ್ಲಿರ್ತಾರೆ. ಒಟ್ಟು 31 ಜನ ಆದ್ರು. ಒಬ್ಬೊಬ್ಬರ ದೇಹವೂ ಕೂಡ 3 ವಿಧ ಅಹಂಕಾರ ತತ್ವದಿಂದ ಸೇರಿದೆ. ವೈಕಾರಿಕ ಅಹಂಕಾರ ಅಂದ್ರೆ ಮನಸ್ಸು, ಇನ್ನು ತೈಜಸ ಅಹಂಕಾರ ಅಂತಂದ್ರೆ 10 ಇಂದ್ರಿಯಗಳು, ತಾಮಸ ಅಹಂಕಾರ ಅಂದ್ರೆ ಪಂಚಭೂತಗಳು. ಆ ವೈಕಾರಿಕ ಅಹಂಕಾರದಲ್ಲಿಯೂ ಪರಮಾತ್ಮನ ರೂಪ ಇದೆ, ತೈಜಸ ಅಹಂಕಾರದಲ್ಲಿಯೂ ಪರಮಾತ್ಮನ ರೂಪ ಇದೆ, ತಾಮಸ ಅಹಂಕಾರದಲ್ಲಿಯೂ ಭಗವಂತನ ಒಂದು ರೂಪ ಇದೆ. 31 ಜನ ವಸು, ರುದ್ರ, ಆದಿತ್ಯರು 31. ಒಬ್ಬೊಬ್ಬರ ದೇಹದಲ್ಲಿ ಪರಮಾತ್ಮ ವೈಚಾರಿಕ, ತೈಜಸ, ತಾಮಸ ಅನ್ನೋ ಅಹಂಕಾರದಲ್ಲಿ 3 ರೂಪದಿಂದ ಸೇರಿದ್ದಾನೆ. ಅಲ್ಲಿಗೆ ಎಷ್ಟಾಯ್ತು? 31. ಒಬ್ಬೊಬ್ಬರ ದೇಹದಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ 3 ರೂಪದಿಂದ ಪರಮಾತ್ಮ ಇದ್ದಾನೆ. ಯಾಕೆಂದ್ರೆ ಅವರ ದೇಹದಲ್ಲಿ ಮನಸ್ಸಿದೆ, 10 ಇಂದ್ರಿಯ ಇದೆ, ಪಂಚಭೂತಗಳಿದೆ. ಮನಸ್ಸಿನಲ್ಲಿ ವೈಕಾರಿಕ ಅಹಂಕಾರದಿಂದ ಇದ್ದಾನೆ, ದಶೇಂದ್ರಿಯಗಳಲ್ಲಿ ತೈಜಸ ಅಹಂಕಾರದಿಂದ ಇದ್ದಾನೆ, ಪಂಚಭೂತಗಳಲ್ಲಿ ತಾಮಸ ಅಹಂಕಾರ ರೂಪದಿಂದ ಇದ್ದಾನೆ. ಆದ್ರಿಂದ 31 ದೇವತೆಗಳಲ್ಲಿ ಒಬ್ಬೊಬ್ಬರಲ್ಲಿ 3 ರೂಪದಿಂದ ನೆಲೆಸಿದಾಗ 31 × 3 93. ಹೀಗೆ ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು 93 ರೂಪದಿಂದ ಅನಿರುದ್ಧ ನೆಲೆಸಿರ್ತಾನೆ. ಆ ಪಿತೃಪಿತಾಮಹ ಪ್ರಪಿತಾಮಹರಿಂದ ಇವರ ದೇಹ ಬಂದಿರ್ತಾರೆ. ಯಜಮಾನನ ದೇಹ, ಕರ್ತೃವಿನ ದೇಹ, ಅದು ಪಿತೃಪಿತಾಮಹ ಪ್ರಪಿತಾಮಹರ ಸಂಪರ್ಕದಿಂದಲೇ ಬರೋದು, ಅವರ ರಕ್ತದಿಂದಲೇ ಹರಿದು ಬರೋದು. ಪ್ರಪಿತಾಮಹನಿಂದ ಪಿತಾಮಹನಿಗೆ ರಕ್ತ ಬಂತು, ಆ ಪಿತಾಮಹನಿಂದ ಪಿತೃವಿಗೆ ಬಂತು, ಆ ಪಿತೃವಿನಿಂದ ಈ ಕರ್ತರಿಗೆ ಬಂತು. ಆದ್ರಿಂದಲೇನೆ 3 ಜನರ ರಕ್ತ ಪ್ರಧಾನವಾಗಿ ಸೇರೋದ್ರಿಂದ 3 ಜನರಿಗೆ ಶ್ರಾದ್ದ ಮಾಡ್ತಾರೆ. ಆದ್ರಿಂದ ಕರ್ತೃವಿನಲ್ಲಿ ಪರಮಾತ್ಮ 93 ರೂಪದಿಂದ ಅನಿರುದ್ಧ ರೂಪದಿಂದ ನೆಲೆಸಿದ್ದಾನೆ. ಆದ್ರಿಂದಲೇ ಅವನು ಪಿತೃ ಪಿತಾಮಹ ಪ್ರಪಿತಾಮಹ 3 ಜನರಿಗೆ ಶ್ರಾದ್ದ ಮಾಡಬೇಕು. ಹೀಗೆ ಅನಿರುದ್ಧ ಕರ್ತೃವಿನಲ್ಲಿ 93 ರೂಪದಿಂದ ನೆಲೆಸಿದ್ದಾನೆ ಅನ್ನೋದಕ್ಕೆ ಸಂಕರ್ಷಣ ಒಡೆಯರು ಕೊಡ್ತಕ್ಕಂಥ ಅಪೂರ್ವವಾದಂತಹ ವಿವರಣೆ. ಇನ್ನು ಪ್ರದ್ಯುಮ್ನ ಮತ್ತು ಸಂಕರ್ಷಣ ವಿಭಾಗ ಮಾಡಿಕೊಡ್ತಕ್ಕವರು ಷಣ್ಣವತಿ ನಾಮಕನು ವಸು ಮೂಗಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರ ಅನುದಿನ ನಿಷ್ಠಪಟ ಸದ್ಭಕ್ತಿಯಲ್ಲಿ ಮಾಳ್ಪ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನು ಆ ಪಿತೃಗಳಿಗೆ ಅಗಣ್ಯ ಸುಖವಿತ್ತು ಅವರ ಪೊರೆವನು ಎಲ್ಲ ಕಾಲದಲ್ಲಿ. ಇದಕ್ಕೆ ಇನ್ನು 3 ರೂಪ ಸೇರಿಸಿ ಬಿಟ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ 3 ಸೇರಿಸಿದ್ರೆ 96 ಆಗ್ತದೆ. ಅದಲ್ಲದೆ ಬೇರೆ ಒಂದು ವಿವರಣೆ ಇದೆ, ಷಣ್ಣವತಿ ನಾಮಕ ಅಂತ. ಇದು ತ್ರಿನವತಿ ನಾಮಕ ಆಯ್ತು. ಷಣ್ಣವತಿ ನಾಮಕ ಪರಮಾತ್ಮ ಇದ್ದಾನೆ. ಷಣ್ಣವತಿ ಅಂತಂದ್ರೆ 96 ಅಂತ ಅರ್ಥ. ಷಣ್ಣವತಿ ಶ್ರಾದ್ದಗಳು ಅಂತ ಪ್ರಸಿದ್ಧಿ. 96 ಅನ್ನೋ ಸಂಖ್ಯೆ ಶ್ರಾದ್ದಕ್ಕೆ ಪ್ರಸಿದ್ಧಿ. ಯಾರ್ಯಾರು ಮಾಡೋದಿಲ್ಲ ಬಿಡ್ರಿ, 1 ಮಾಡಿದ್ರೆ ಸಾಕಾಗಿಲ್ಲ, 2 ಮಾಡ್ತಾರೆ.
ಮಹಾಲಯ ಒಂದು, ಪಕ್ಷಮಾಸದ್ದೊಂದು, ಕಾಲಶ್ರಾದ್ದ ಒಂದು ಅಂತ ಎರಡು ಮಾಡ್ತಾರೆ. ನಿತ್ಯ ಶ್ರಾದ್ದ ಅಂತ ಮಾಡೋದಾದ್ರೆ 96 ಶ್ರಾದ್ದಗಳನ್ನ ಮಾಡಬೇಕು. 96 ಪ್ರತಿ ಯುಗಾದಿಗಳು ಬರ್ತದೆ. 4 ಯುಗದ ಆದಿ ದಿವಸಗಳಲ್ಲಿ ವ್ಯತಿಪಾತ ಅಂತ ಕೆಲವು ಯೋಗಗಳಲ್ಲಿ, ಮಹಾಲಯದಲ್ಲಂತೂ 15 ದಿವಸ, ಪ್ರತಿ ಅಮಾವಾಸ್ಯೆ, ಇಂಥದ್ದೆಲ್ಲ ಸೇರಿಸಿ ಒಟ್ಟು 96 ಶ್ರಾದ್ದ ಪ್ರಸಿದ್ಧಿ ಇದೆ, ಮಾಡಬೇಕು ಅಂತ ವಿಹಿತ. ಈ 96 ಶ್ರಾದ್ದಗಳಲ್ಲಿ ಪರಮಾತ್ಮ 96 ರೂಪದಿಂದ ಇದ್ದಾನಾದ್ರಿಂದ ಅದಕ್ಕೆ ನಿಯಾಮಕನಾಗಿ ಅದಕ್ಕೆ ಅವನಿಗೆ ಷಣ್ಣವತಿ ನಾಮಕ ಅಂತ. ಇಂಥ ಷಣ್ಣವತಿ ನಾಮಕ ವಸು ಮೂಗಣ್ಣ ಭಾಸ್ಕರರೊಳಗೆ. ವಸು ಮೂಗಣ್ಣ ಭಾಸ್ಕರರೊಳಗೆ ಅಂದ್ರೆ ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ವಸು ರುದ್ರ ಆದಿತ್ಯರೊಳಗೆ ನಿಂತು ಪ್ರಪನ್ನರು ಮಾಡ್ತಕ್ಕಂಥ ಭಕ್ತರು ಮಾಡುವ ಕರ್ಮಗಳನ್ನೆಲ್ಲ ಭಕ್ತಿಯಿಂದ ತಾನು ಸ್ವೀಕಾರ ಮಾಡಿ ಅವರವರಿಗೆ ಆ ಪಿತೃಗಳಿಗೆ ತೃಪ್ತಿ ಕೊಡ್ತಾನೆ. ಇನ್ನೊಂದು ರೀತಿ ನಮ್ಮ ದೇಹದಲ್ಲೂ 96 ರೂಪದಿಂದ ಇದ್ದಾನಂತೆ. 96 ಶ್ರಾದ್ದಕ್ಕೆ ನಿಯಾಮಕನಾಗಿ 96 ರೂಪ, ದೇಹದೊಳಗೆ 96 ರೂಪದಿಂದ ಇದ್ದಾನೆ. ಅದರ ವಿವರಣೆ ಸುತಪನು. ಸುತಪ ಅಂದ್ರೆ ಪರಮಾತ್ಮ, ಸಹಸ್ರನಾಮದಲ್ಲಿ ಬರ್ತದೆ, ಅದನ್ನೇ ಬಳಸ್ತಾ ಇರ್ತಾರೆ. ಸುತಪನು ಏಕೋತ್ತರ ಸುಪಂಚಾಶತ ವರ್ಣ, 51 ವರ್ಣಗಳಲ್ಲಿ, 11 ಇಂದ್ರಿಯಗಳಲ್ಲಿ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, ಹೀಗೆ 51 ಅಕ್ಷರ. ಸಂಸ್ಕೃತದಲ್ಲಿ 51 ಅಕ್ಷರಗಳಿರೋದು. ಅದಿಂದ ಕ್ಷಕಾರ ಅಂತ 51. ನಮ್ಮ ಶಾಸ್ತ್ರದ ಪ್ರಕಾರ ಇರೋದು 51 ಅಕ್ಷರ. ಆದ್ರಿಂದ 51 ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಕರಣದಿ ಅಂತಂದ್ರೆ 11 ಇಂದ್ರಿಯಗಳಲ್ಲಿದ್ದಾನೆ. ಚತುರ್ವಿಂಶತಿ ಸುತತ್ವದಿ, ಅವ್ಯಕ್ತ ತತ್ವದಿಂದ ಹಿಡಿದು ಪೃಥ್ವಿ ತತ್ವದ ತನಕ 24 ತತ್ವಗಳಿದೆ. ಮುಂದೆ ಅದರಲ್ಲಿರೋ ಭಗವದ್ ರೂಪದ್ದೆಲ್ಲ ಮುಂದಿನ ಸಂಧ್ಯಗಳಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅಂತೂ ಇಲ್ಲಿ ಸ್ಥೂಲವಾಗಿ ಹೇಳಿದ್ದಾರೆ. 51 ವರ್ಣ, 11 ಇಂದ್ರಿಯ, 24 ತತ್ವ, ಸಪ್ತಧಾತುಗಳು. ಸ್ಥೂಲ ದೇಹಕ್ಕೆ ಬೇಕಾದ 7 ಧಾತುಗಳು ಸಪ್ತಧಾತು. ರಕ್ತ, ಮಾಂಸ, ಎಲುಬು, ಇದಕ್ಕೆಲ್ಲ ಧಾತು ಅಂತ ಕರೀತಾರೆ. ಸಪ್ತಧಾತುಗಳು 51, 11, 24 ತತ್ವ, ಸಪ್ತಧಾತುಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ರೀತಿ ಒಟ್ಟು 96 ರೂಪ ಆಯಿತು ಪರಮಾತ್ಮ. ಸುತಪನೇಕೋತ್ತರ ಸುಪಂಚಾಶತ ವರ್ಣ ಕರಣದಿ ಚತುರ್ವಿಂಶತಿ ಸುತತ್ವದಿ ಧಾತುಗಳೊಳಗಿದ್ದು ಅವಿರತ ಅನಿರುದ್ಧ ಜತನ ಮಾಳ್ಪನು ಜಗದಿ ಜೀವಪ್ರತತಿಗಳ. ಈ ರೀತಿ ಒಂದು 96 ರೂಪ ಪರಮಾತ್ಮನಿಗಿದೆ. ನಮ್ಮ ದೇಹದ ಒಳಗಿದ್ದುಕೊಂಡು ಆ ಜೀವರನ್ನ ರಕ್ಷಣೆ ಮಾಡ್ತಾನೆ. ಚತುರಮೂರ್ತಿಗಳರ್ಚಿಸುವರು ಅದರಿಂದ ಬಲ್ಲವರು. ಆದ್ರಿಂದ ಎಲ್ಲರೂ ಕೂಡ ಜ್ಞಾನಿಗಳು ಯಾವಾಗಲೂ ಈ ಚತುರಮೂರ್ತಿಗಳು ಅರ್ಚಿಸುವರು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಈ 4 ರೂಪದ್ದೇ ಬಹಳ ಅನುಗ್ರಹ, ಸರ್ವತ್ರ ವ್ಯಾಪಾರ ನಡೆಸ್ತಕ್ಕಂಥದ್ದು. ಆದ್ರಿಂದ ಚತುರಮೂರ್ತಿಗಳನ್ನ ಅರ್ಚಿಸ್ತಾರೆ ಅಂತಿಷ್ಟು ಕಠಿಣವಾದ ಪ್ರಕ್ರಿಯೆಗಳನ್ನು ಹೇಳಿ, ಇನ್ನು ಭಗವಂತನ ಊಟದ ಅವನಿಗೆ ನಾವು ಸಮರ್ಪಣೆ ಮಾಡಿದರೆ ಅವನು ಭೋಜನ ಎಂತಹದ್ದು ಅಂತ ಈಗ ಹೇಳ್ತಾರೆ. ಭೋಜನ ಪ್ರಕ್ರಿಯೆ ಎಲ್ಲ ಪರಮಾತ್ಮಂದೇ. ಆದ್ರಿಂದ ಎಲ್ಲವನ್ನು ಊಟ ಮಾಡಿದ್ದನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಶ್ರಾದ್ದ ಮಾಡಿದ್ದನ್ನು ಮಧ್ವವಲ್ಲಭ ಜನಾರ್ದನ ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ದೃಷ್ಟಾಂತ ಕೊಟ್ಟು ಪರಮಾತ್ಮನ ಮಹಿಮೆ ವರ್ಣನೆ ಮಾಡ್ತಾನೆ. ಈ ಲೆಕ್ಕಾಚಾರದೆಲ್ಲ ಮುಗಿಸಿಬಿಟ್ರಿಷ್ಟೇ. ಅಬುಜ ಜಾಂಡೋದರನು ವಿಪಿನದಿ ಶಬರಿಯಂಜಲನುಂಡು ಗೋಕುಲದ ಅಬಲೆಯರನ್ನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಬುಜಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮ ಫಲ. ಇಷ್ಟು ಪರಮಾತ್ಮನ ವ್ಯಾಪಾರ ಇದೆ, ಅವಂದೇ ಅನುಗ್ರಹ ಇದೆ ಅಂತನ್ನೋದನ್ನು ತಿಳ್ಕೊಂಡು ಯಾವಾಗಲೂ ಅನುಸಂಧಾನ ಬರೋದು ಕಷ್ಟ ಆಗ್ಬಹುದು. ಆದ್ರೆ ಊಟ ಮಾಡುವಾಗ ಆ ಪದ್ಯಗಳನ್ನು ಹೇಳಿದ್ರೆ ಅನುಸಂಧಾನ ಬರ್ತದೆ. ಊಟ ಮಾಡುವಾಗ ಒಂದ್ಸಲ ಅದನ್ನು ಹೇಳ್ಕೊಂಡು ಬಿಟ್ರೆ, ವಾಸುದೇವನು ಅನ್ನದೋಳು ಅಂತ ಆ ಪದ್ಯ ಹೇಳ್ಕೊಂಡ್ರೆ ಅನ್ನದಲ್ಲಿ ವಾಸುದೇವ ಇದ್ದಾನೆ ಅಂತ ಆಗ ಸ್ಮರಣೆ ಬರ್ತದೆ. ಆಯಾ ಸಂದರ್ಭದಲ್ಲಿ ಆ ಪದ್ಯಗಳನ್ನು ಹೇಳ್ಕೊಂಡ್ರಾದ್ರೂ ಅನುಸಂಧಾನಕ್ಕೆ ಬರ್ತದೆ. ಆಮೇಲೆ ತಾನೇ ಬಂದರೂ ಬರಬಹುದು. ಹೀಗೆ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಂಡು ಭೋಜನ ಮಾಡಿ ಅವನಿಗೆ ಅರ್ಪಣೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತಾನೆ. ಅಬುಜ ಜಾಂಡೋದರನು, ಈ ಶಬ್ದ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ, ಅವನು ಹೊಟ್ಟೆಗೆ ನಾವು ಅನ್ನ ಹಾಕಿ ಹೊಟ್ಟೆ ತುಂಬಿಸ್ತೀವಿ ಅನ್ನೋ ಕಲ್ಪನೆ ಮಾತ್ರ ಬರಬಾರ್ದು. ಅವನಿಗೆ ಅರ್ಪಣೆ ಮಾಡ್ತಿದ್ದೀವಿ, ಅವನು ಹೊಟ್ಟೆ ತುಂಬಿಸ್ತಿದ್ದೀವಿ. ಯಾಕೆಂದ್ರೆ ಅವನು ಅಬುಜ ಜಾಂಡೋದರನು, ಬ್ರಹ್ಮಾಂಡೋದರ ಅವನು. ನೀವು ಹಾಕುವ ಒಂದು ತುತ್ತನ್ನ ಅವನು ಬ್ರಹ್ಮಾಂಡೋದರನಿಗೆ ಎಲ್ಲಿ ಸಾಧ್ಯ ಆದಿತ್ತು, ಸಾಕಾದಿತ್ತು. ಆದ್ರಿಂದ ಅಬುಜ ಜಾಂಡೋದರ ಅಂಥದ್ದು ವಿಪಿನದಿ ಶಬರಿಯಂಜಲನುಂಡ. ರಾಮಾವತಾರದಲ್ಲಿ ಕಾಡಿಗೆ ಬಂದಾಗ ಶಬರಿ ಕೊಟ್ಟಂತಹ ಎಂಜಲನ್ನು ತಿಂದಂತೆ. ಬ್ರಹ್ಮಾಂಡೋದರನಾದ ಪರಮಾತ್ಮ ಅಂಥ ಮಹಾಮಹಿಮೋಪಾತ ಉಪೇತ ಶ್ರದ್ಧೆಯಿಂದ ಭಕ್ತಿಯಿಂದ ಶಬರಿ ಕೊಟ್ಟ ಎಂಜಲನ್ನು ಉಂಡ ಅಂತ. ಶಬರಿ ಎಂಜಲನುಂಡ.
ಇದು ಶಬರಿ ಎಂಜಲುಂಡ ಅಂದ್ರೆ ರಾಮಾಯಣದಲ್ಲಿ ಈ ಕಥೆ ಇಲ್ಲ. ಪ್ರಚಲಿತ ಕಥೆ ಇರೋದು ಶಬರಿ ಹಣ್ಣು ಕಚ್ಚಿ ಕಚ್ಚಿ ಕೊಡ್ತಿದ್ಲಂತೆ, ಅರ್ಧ ತಿಂದು ಆ ಎಂಜಲನ್ನು ರಾಮ ತಿಂದ ಅಂತ. ಹಾಗಿಲ್ಲ, ರಾಮಾಯಣದಲ್ಲಿ ಒಟ್ಟು ಶಬರಿ ಉಪಚಾರ ಮಾಡಿದ್ಲು ಅಂತಿದೆ. ದಾಸರು ಹೇಳ್ತಾರೆ ಶಬರಿ ಎಂಜಲನುಂಡ ಅಂತ ಹೇಳೋರು ದಾಸರು. ಏನರ್ಥ ಇದಕ್ಕೆ? ಅವರು ಶಬರಿ ಎಂಜಲನುಂಡ ಅಂತಂದ್ರೆ ಪರಮಾತ್ಮನಿಗೆ ನಾವು ಕರ್ಮಾರ್ಪಣೆ ಮಾಡುವಾಗ ನಾವು ಬಹಳ ಸಣ್ಣ ಮಟ್ಟದಲ್ಲಿದ್ದೇವೆ. ಲಕ್ಷ್ಮೀದೇವಿ ಭಗವಂತನಿಗೆ ಊಟ ಹಾಕ್ತಕ್ಕಂಥವಳು ಲಕ್ಷ್ಮೀದೇವಿ. ನಾವೇನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಿ ಅಂತ ಸಂಕೋಚ ಪಟ್ಟುಕೊಂಡು ನಾವು ಅಶುದ್ಧರಾಗಿದ್ದೀವಿ, ಮೈಲಿಗೆಲ್ಲಿದ್ದೀವಿ ಅಂತ ನಾವು ಸಂಕೋಚ ಪಡಬೇಕಾಗಿಲ್ಲ. ಲಕ್ಷ್ಮೀದೇವಿಯಷ್ಟು ಮಡಿ ನಾವಲ್ಲ, ಮುಖ್ಯ ಪ್ರಾಣದೇವರಷ್ಟು ಶುದ್ಧರು ನಾವಲ್ಲ. ಆದರೂ ಕೂಡ ನಮ್ಮ ಶಕ್ತಿಯನುಸಾರ ಸಾಧ್ಯವಾದಷ್ಟು ಶ್ರದ್ಧಾ ಭಕ್ತಿಯಿಂದ ಕರ್ಮಾನುಷ್ಠಾನ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅವನು ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಶಬರಿ ಎಂಜಲನುಂಡ ಅಂತ ಅದಕ್ಕೆ ಹೇಳಿ, ಶಬರಿ ಕೊಟ್ಟಂತಹದನ್ನೇ ಸ್ವೀಕಾರ ಮಾಡಿದ. ಎಂಜಲನುಂಡ ಅಂತ ಯಾಕಂತಾರೆ ಅಂತಂದ್ರೆ ಶಬರಿ ಕೈ ಎಷ್ಟು ಶುದ್ಧ ಇರ್ತದೆ ಹೇಳ್ರಿ. ಆ ಶಬರಿ ಆ ವರ್ಣದವಳಿಗೆ ಮಡಿ ಅಂದ್ರೇನು, ಮೈಲಿಗೆ ಅಂದ್ರೇನು, ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು ಈ ಪ್ರಕಾರ ಗೊತ್ತಿದ್ಯೋ ಆ ಜಾತಿಯವರಿಗೆ? ಏನೂ ಗೊತ್ತಿಲ್ಲ. ತೆಗೆದ್ಲು, ಹಣ್ಣು ಕೊಟ್ಲು, ಕೈ ತೊಳ್ಕೊಂಡು ಕೊಡ್ಬೇಕು ಅನ್ನೋದು ಗೊತ್ತಿತ್ತು ಅವಳಿಗೆ, ಅಥವಾ ಹಣ್ಣು ತೊಳೆದು ಕೊಡ್ಬೇಕು ಅಂತ ಅನ್ನೋದು ಗೊತ್ತಿತ್ತು. ಹಣ್ಣು ತೊಳೆದು ಕೊಡ್ಬೇಕು ಅಂತಲೂ ಗೊತ್ತಿಲ್ಲ. ಯಾವ್ದಾವುದೋ ಮುಸರೆಯನ್ನ ಇದನ್ನ ಮುಟ್ಟಿರ್ತಾರೆ, ಅದೇ ಕೈಯಿಂದ ಕೊಟ್ಟು ಬಿಡ್ತಾರವು. ಅದನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ, ಅದನ್ನು ಸ್ವೀಕಾರ ಮಾಡ್ತಾನೆ. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ನೀವೇನ್ ತಿಂತೀರೋ ಅದನ್ನ ಅರ್ಪಣೆ ಮಾಡಿ. ಅನ್ನನೇ ಆಗ್ಬೇಕು ಅಂತೇನಿಲ್ಲ. ಅಕ್ಕಿ ತಿನ್ನೋರು ಅನ್ನ ಅರ್ಪಣೆ ಮಾಡ್ಬೇಕು. ಜೋಳದ ಭಕ್ರಿ ತಿನ್ನೋರು ಭಕ್ರಿನೇ ಅರ್ಪಣೆ ಮಾಡಿಬಿಡ್ಬೇಕು. ಅದನ್ನೇನು ದೋಷ ಇಲ್ಲಂತೆ, ನಿಷಿದ್ಧ ಆಗಿರಬಾರ್ದಷ್ಟೇ. ನಾವು ಮಾಂಸ ತಿಂತೀವಿ, ಹಾಗಾದ್ರೆ ಅದನ್ನೇ ಅರ್ಪಣೆ ಮಾಡ್ತೀವಿ ಅಂದ್ರೆ ಅದು ನಿಷಿದ್ಧ. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಯಾವ ಆಹಾರವನ್ನು ಅವರು ಸ್ವೀಕಾರ ಮಾಡ್ತಾರೋ ಅದು ನಿಷಿದ್ಧ ಆಗಿಲ್ಲ ಅಂತ ಆದ್ರೆ ಅದನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡೋದು. ಯಾವ ವರ್ಣದವರು ಹೇಗಿರ್ತಾರೋ ಅವ್ರು ಮಾಡಿದ್ದನ್ನ ಅವರ ವರ್ಣಕ್ಕೆ ಸ್ವೀಕಾರ ಮಾಡ್ತಾನೆ. ಶಬರಿ ಎಂಜಲ ಕೈಯಲ್ಲಿ ಕೊಟ್ಲು, ಅವಳೇನು ತೊಳ್ಕೊಂಡಿಲ್ಲ, ನಾವು ಹಂಗೆ ಕೊಟ್ಟರು ತೊಳ್ಕೊತಾನೆ ಅಂತೇನೆ. ಆ ವರ್ಣಕ್ಕೆ ಅದು ವಿಹಿತ, ಆ ವರ್ಣಕ್ಕೆ ಅದು ನಡೀತದೆ. ಆದ್ರೆ ನೀವು ಮಾಡುವಾಗ ಮಾತ್ರ ಯಾವ ರೀತಿ ಇದ್ದರೋ ಅದನ್ನು ಶುದ್ಧೀಕರಣ ಮಾಡಿಕೊಂಡು ಮಾಡಬೇಕು. ಅದರ ಪರಿಜ್ಞಾನ ಇದ್ದವರು ಹಾಗೆ ಮಾಡಬೇಕು, ಇಲ್ಲದೆ ಇದ್ದವರು ಕೊಟ್ರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಅದರಿಂದ ಶಬರಿ ಎಂಜಲನುಂಡ ಅನ್ನೋದರಲ್ಲಿ ಅರ್ಥ ಭಕ್ತಿಯಿಂದ ಆ ಶಬರಿ ತನ್ನ ಕೈ ಎಂಜಲೋ ಮತ್ತೊಂದು ಅಂತ ನೋಡದೇನೆ ಹಾಗೆ ಮುಟ್ಟಿಕೊಟ್ರೆ ಅದನ್ನು ಸ್ವೀಕಾರ ಮಾಡಿದ. ಅಂಥ ಪರಮಾತ್ಮ ಬ್ರಾಹ್ಮಣರು ಕೊಡುವಾಗ ಶ್ರದ್ಧಾ ಭಕ್ತಿಯಿಂದ ಕರ್ಮ ಸಮರ್ಪಣೆ ಮಾಡಿದ್ರೆ ಸ್ವೀಕಾರ ಮಾಡದೇ ಇರ್ತಾನೇನು ಅನ್ನೋದು ಒಂದರ್ಥ. ಇನ್ನೊಂದು ಎಂಜಲು ಅಂತಂದಾಗ ಯಾವುದೋ ಕ್ಷುದ್ರ ಪದಾರ್ಥ ಅಂತ. ಎಂಜಲುಂಡ ಅಂತಂದ್ರೆ ಕ್ಷುದ್ರ ಪದಾರ್ಥ. ಅಂಥ ಏನು ದೊಡ್ಡ ದೊಡ್ಡ ವಿಶೇಷ ಪದಾರ್ಥ ಕೊಟ್ಟದ್ದಲ್ಲ ಶಬರಿ. ಅವಳಿಗೇನಿತ್ತು, ಬೇಡರ ಜಾತಿಗೆ ಸೇರಿದವಳು ಯಾವುದೋ ಒಂದು ಕ್ಷುದ್ರ ಪದಾರ್ಥವನ್ನ ಕೊಟ್ಟರು ಕೂಡ, ಅಲ್ಪ ಪದಾರ್ಥವನ್ನು ಕೊಟ್ಟರು ಪರಮಾತ್ಮ ಸ್ವೀಕಾರ ಮಾಡಿದ್ದ. ಗೋಕುಲದ ಅಬಲೆಯರನ್ನು ಒಲಿಸಿದನು. ಗೋಕುಲದ ಅಬಲೆಯರು ಏನೋ ಹಾಲು ಕೊಟ್ಟರು, ಬೆಣ್ಣೆ ಕೊಟ್ಟರು, ಮೊಸರು ಕೊಟ್ಟರು, ಅವರಿಗೆ ಅದನ್ನು ಸ್ವೀಕಾರ ಮಾಡಿ ತೃಪ್ತಿ ಪಟ್ಟ. ಋಷಿಪತ್ನಿಯರು ಷಡ್ವಿಧ ರಸಾನ್ನವನ್ನು ಕೊಟ್ಟರು ಅಂತಿದೆ ಭಾಗವತದಲ್ಲಿ, ಅದಕ್ಕೂ ತೃಪ್ತಿ ಪಟ್ಟ. ಶಬರಿ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ. ಗೊಲತಿಯರು ಕೊಟ್ಟಿರ್ತಕ್ಕಂಥ ಗೊಲ್ಲರ ಜಾತಿಗೆ ಸೇರಿದಂಥ ಆ ಅಬಲೆಯರು ಗೋಪಿಕಾಸ್ತ್ರೀಯರು ಕೊಟ್ಟಂತಹ ಹಾಲು ಮೊಸರು ಸ್ವೀಕಾರ ಮಾಡಿದ. ಋಷಿ ಪತ್ನಿಯರು ಷಡ್ವಿಧ ರಸಾನ್ನವನ್ನು ತಂದು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿದ ಪರಮಾತ್ಮ. ಸುಭುಜತ ಭುಂಜಿಸಿದ. ಋಷಿ ಪತ್ನಿಯರು ಕೊಟ್ಟನ್ನ ಅಂತ ಕೃಷ್ಣಾವತಾರದ ಕಲ್ಲಿ ಕಥೆ ಬರ್ತದೆ. ಹೀಗೆ ಸ್ವರಮಣ ಕುಬುಜ ಗಂಧಕ್ಕೆ ಒಲಿದ. ಕುಬ್ಜ ಅವಳು ಬರೇ ಗಂಧವನ್ನು ಅರ್ಪಣೆ ಮಾಡಿದ್ಲು, ಗಂಧಂ ಸಮರ್ಪಯಾಮಿ ಅಂತ. ಅದಕ್ಕೂ ಒಲಿದ ಕುಬ್ಜೆಗೆ. ತಾನು ಮದುವೆನೇ ಮಾಡಿಕೊಂಡ ಆ ಕುಬ್ಜೆಯನ್ನ. ಗಂಧಂ ಸಮರ್ಪಯಾಮಿ ಅಂತ ಬರೇ ಗಂಧಾರ್ಪಣೆ ಮಾಡಿದ್ದಕ್ಕೆ. ಹೀಗೆ ಮುನಿಗಣ ವಿಬುಧ ಸೇವಿತ, ದೊಡ್ಡ ದೊಡ್ಡ ಮುನಿಗಳು ವಿಬುಧರು, ಅವರಿಂದ ಸೇವಿತನಾದ ಪರಮಾತ್ಮ ಇಷ್ಟೆಲ್ಲ ಸ್ವೀಕಾರ ಮಾಡಿದ ನಿದರ್ಶನ ಇರುವಾಗ ಬಿಡುವನೇ ನಾವಿತ್ತ ಕರ್ಮ ಫಲ. ಅದರಿಂದ ನಾವು ಸಮರ್ಪಣೆ ಮಾಡಿದ್ದನ್ನು ಬಿಡ್ತಾನೇನು? ಸ್ವೀಕಾರ ಮಾಡೇ ಮಾಡ್ತಾನೆ. ಆದ್ರಿಂದ ಯಾವ ಸಂಕೋಚನೂ ಇಲ್ಲದೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಮಾಡಿದ ಕರ್ಮಗಳನ್ನ ಬ್ರಹ್ಮಾಂಡೋದರನಾದರೂ ಅವನು ಸ್ವೀಕಾರ ಮಾಡ್ತಾನೆ. ಹಾಗೆ ಮಾಡ್ತಾನೆ ಅಂತಂದ್ರೆ ನಾವು ಮಾಡೋದು ಬಾಕಿ ಅಷ್ಟೇನೆ. ಒಂದ್ ಹೆಜ್ಜೆ ಮುಂದಿದ್ದಾನಂತ ಅವನು ಸ್ವೀಕಾರ ಮಾಡ್ಲಿಕ್ಕೆ, ನಾವೇ ಹಿಂದಿದ್ದೀವಿ ಅಷ್ಟೇನೆ. ನಾವು ಅರ್ಪಣೆ ಮಾಡ್ತೀವಿ ಅಂತ ಹೊರಟ್ರೆ ಒಂದ್ ಹೆಜ್ಜೆ ಮುಂದಿಟ್ಟು ಅವನು ತಯಾರಾಗಿದ್ದಾನಂತೆ. ಜನನಿ ಭೋಜನ ಸಮಯದಲ್ಲಿ ಅರ್ಭಕ ಕೈವೊಡ್ಡು ಒಂದದಲ್ಲಿ ಅಂತಾರೆ.
ಪರಿಪೂರ್ಣವಾಗಿ ಊಟ ಮಾಡಿದ್ರೂ ಕೂಡ ಮಗು ತಾಯಿ ಊಟ ಮಾಡುವಾಗ ಮತ್ತೆ ಅಮ್ಮ ಅಂತ ಒಂದಷ್ಟು ಕೈ ಚಾಚ್ತದೆ. ತಾಯಿ ಕೊಟ್ಟದ್ದನ್ನು ತಿನ್ನಬೇಕು ಅಂತ ತನ್ನದು ಹೊಟ್ಟೆ ತುಂಬ ಊಟ ಆಗಿದ್ರೂ ಹೇಗೆ ಜನನಿ ಊಟ ಮಾಡುವಾಗ ಮಗು ಕೈ ಒಡ್ಡಿ ಇಸ್ಕೊಳ್ತದೋ ಅದರಂತೆ ಪರಮಾತ್ಮ ನಾವು ಅರ್ಪಣೆ ಮಾಡುವಾಗ ಕೈ ಒಡ್ಡಿ ಸ್ವೀಕಾರ ಮಾಡ್ತಾನಂತ. ನಾವು ಅದಕ್ಕೆ ತಯಾರಿರ್ಬೇಕಷ್ಟೇ ಅಂತ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣ ಗಣಗಳ ಲೇಷ ಲೇಷಕ್ಕೆ ಎಣೆ ಎನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು. ಎಷ್ಟು ನಿತ್ಯ ತೃಪ್ತ, ಎಂಥ ಆನಂದಮಯ ಪರಮಾತ್ಮ ಅಂತಂದ್ರೆ, ರಮಾ ಬ್ರಹ್ಮಾದಿಗಳ ಆನಂದ ಇದೆಯಲ್ಲ, ಲಕ್ಷ್ಮೀ ಬ್ರಹ್ಮಾದಿಗಳ ಆನಂದ ಪರಮಾತ್ಮನ ಅಮಿತಾನಂದದ ಎದುರುಗಡೆ ಎಷ್ಟು ಸಣ್ಣ ಅಂಶ ಅಂತ ಲೆಕ್ಕ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕ್ಷುದ್ರ. ರಮಾ ಬ್ರಹ್ಮಾದಿಗಳ ನಮ್ಮ ದೃಷ್ಟಿಯಲ್ಲಿ ಭಾರಿ ದೊಡ್ಡ ಆನಂದ, ರಮಾದೇವಿಯ ಆನಂದ, ಬ್ರಹ್ಮದೇವರ ಆನಂದ. ಆದರೆ ಅಮಿತವಾದ ಪರಮಾತ್ಮನ ಆನಂದದ ಎದುರುಗಡೆ ಹೋಲಿಸಿದರೆ ಸೂರ್ಯನ ಎದುರಿನಲ್ಲಿ, ಸೂರ್ಯನ ಬೆಳಕಿನಲ್ಲಿ ಒಂದು ಮಿಣುಕು ಹುಳ ಇದ್ದ ಹಾಗೆ, ಒಂದು ಊದಿನ ಕಡ್ಡಿಯ ಬೆಂಕಿ ಇದ್ದ ಹಾಗೆ. ಊದಿನ ಕಡ್ಡಿ ಹಚ್ಚಿಟ್ರೆ ಏನ್ ಪ್ರಕಾಶ ಅದರದ್ದು. ಆ ರೀತಿ ಪರಮಾತ್ಮನ ಅಮಿತ ಆನಂದದ ಎದುರುಗಡೆ ರಮಾ ಬ್ರಹ್ಮಾದಿಗಳ ಆನಂದ. ಇಷ್ಟು ಆನಂದ ಭರಿತನಾದಂಥ ಅಮಿತಾನಂದನಾದ ಪರಮಾತ್ಮ, ಪರಿಪೂರ್ಣ ಆನಂದ ಉಳ್ಳಂತಹ ಪರಮಾತ್ಮನು ಭಕ್ತರು ಭಕ್ತಿಯಿಂದ ಅವನಿಗೇನಾದರೂ ಅರ್ಪಣೆ ಮಾಡಿದರೆ, ಊಟ ಮಾಡುವಾಗ ಯಜ್ಞಾಂತ ಸಮರ್ಪಣೆ ಮಾಡಿ ನಿನಗೆ ಎಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಅರ್ಪಣೆ ಮಾಡಿದರೆ, ಜನನಿ ಊಟ ಮಾಡುವಾಗ ಅರ್ಭಕ ಕೂಸು ಕೈ ಒಡ್ಡುವಂದದಿ ಪರಮಾತ್ಮ ಕೈವಡ್ಡಿ ಸ್ವೀಕಾರ ಮಾಡ್ತಾನಂತ. ಜೀವಕೃತ, ಅದಕ್ಕೆ ಒಬ್ಬ ದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪರಮಾತ್ಮ ಕೃಷ್ಣಾವತಾರದಲ್ಲಿ ಮಲಗಿದಾಗ ತೊಟ್ಲಲ್ಲಿ ಮಲಗಿಸಿದರೆ ನಿದ್ದೆ ಮಾಡ್ತಿದ್ದಿಲ್ಲಂತೆ. ಯಶೋಧ ಬಂದು ನೋಡ್ತಾಳೆ, ನಿದ್ದೆ ಮಾಡ್ತಿದ್ದಾನೇನೋ ಅಂತ ನೋಡಿದ್ರೆ ನಿದ್ದೆ ಮಾಡ್ತಿದ್ದಿಲ್ಲ. ತನ್ನ ಕಾಲನ್ನಿಟ್ಟುಕೊಂಡು ಆ ಹೆಬ್ಬರಳನ್ನ ಬಾಯಿಲಿಟ್ಟುಕೊಂಡು ಚೀಪ್ತಿದ್ನಂತೆ. ಎಲ್ಲಾ ಮಕ್ಕಳು ಮಾಡೋ ಹಾಗೆ ಕಾಲನ್ನ ಬಾಯಿಲಿಟ್ಟುಕೊಂಡು ಚೀಪ್ತಿರ್ತಾರೆ. ದಾಸರು ಹೇಳ್ತಾರೆ, ಯಾಕೆ ಹೀಗೆ ಮಾಡ್ತಿದ್ದಾನೆ ಕೃಷ್ಣ ಅಂತಂದ್ರೆ, ಅನಂತಾನಂತ ಭಕ್ತರು ಎಲ್ಲ ತಾವೇನೇನು ಕರ್ಮ ಮಾಡ್ತಾರೆ, ಊಟ ಮಾಡಿದ್ದಾಗ್ಲಿ ಮತ್ತೊಂದಾಗ್ಲಿ, ಯಜ್ಞ ಯಾಗ ತಪಸ್ಸು ತೀರ್ಥಯಾತ್ರೆ ಏನ್ ಆಚರಣೆ ಮಾಡಿದ್ದನ್ನ ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನ ಹೆಸರೇ ಹೇಳಿ ಅವನಿಗೆ ಅರ್ಪಣೆ ಮಾಡ್ತಾರೆ, ಅವನ ಪಾದಕ್ಕೆ ಅರ್ಪಣೆ ಮಾಡ್ತಾರಂತೆ. ಅದಕ್ಕೆ ಕೃಷ್ಣಾವತಾರದಲ್ಲಿ ತೊಟ್ಲಲ್ಲಿ ಮಲಗಿ ಆ ಪಾದಕ್ಕೆ ಅರ್ಪಣೆ ಮಾಡಿದ ಕರ್ಮಗಳ ರುಚಿ ನೋಡೋಣ ಅಂತ ಬಾಯಿಲಿಟ್ಟುಕೊಂಡು ಅದು ರುಚಿ ನೋಡ್ತಿದ್ನಂತೆ ಅವನು. ಹಾಗೆ ಮಾಡ್ತಾನಂತೆ ಪರಮಾತ್ಮ. ಅಷ್ಟು ಆದರದಿಂದ ಒಂದು ಸ್ವಲ್ಪನೂ ಕೂಡ ಬಿಡೋದಿಲ್ಲ. ಪದಾರ್ಥಗಳನ್ನ ಮಾಡಿದ್ದನ್ನೆಲ್ಲ ಬಡಿಸಿದ್ರೆ ಸುಮ್ಮನೆ ಅದನ್ನ ಪಕ್ಕಕ್ಕೆ ತಳ್ಳಿಬಿಟ್ರೆ ಬಡಿಸಿದವರಿಗೆ ಅವಮಾನ. ಸ್ವಲ್ಪ ಆದ್ರೂ ಒಂಚೂರು ಬಾಯಿಗೆ ಹಚ್ಕೋಬೇಕು, ಬಡಿಸಿದವರಿಗೆ ಸಮಾಧಾನ ಆಗ್ತದೆ. ಎಷ್ಟು ಬೇಡ ಅಂದ್ರೂ ಹಾಕ್ತಾರೆ, ಚೂರಾದ್ರೂ ನೆಕ್ಬೇಕು. ಆ ರೀತಿ ಪರಮಾತ್ಮ ಮಾಡಿದ ಕರ್ಮಗಳ ರುಚಿಯನ್ನ ಹೇಗೆ ಮಾಡಿದ್ದಾರೆ ಇವರು ಅಂತ ಪ್ರತಿಯೊಂದನ್ನು ಅನುಭವಿಸ್ತಾನಂತೆ, ಅದನ್ನ ರುಚಿ ನೋಡ್ತಾನಂತೆ, ಸ್ವೀಕಾರ ಮಾಡ್ತಾನಂತೆ ಪರಮಾತ್ಮ. ಜೀವಕೃತ ಕರ್ಮಗಳ ಬಿಡದೆ ರಮಾವರನ್ನು ಸ್ವೀಕರಿಸಿ, ಲಕ್ಷ್ಮೀಪತಿ ಆದ್ರೂ ಜೀವಕೃತ ಕರ್ಮಗಳನ್ನ ಬಿಡದೆ ಸ್ವೀಕರಿಸ್ತಾನಂತೆ. ಫಲಗಳ ನೀವ, ಅದಕ್ಕೆ ಸರಿಯಾಗಿ ಫಲ ಕೊಡ್ತಾನೆ. ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ, ಅವರವರ ಅಧಿಕಾರಾನುಸಾರ ಫಲವನ್ನು ಕೊಡ್ತಾನೆ. ಪಾವಕನು ಸರ್ವಸ್ವ ಭುಂಜಿಸಿತ ವಿಕಾರವನ ಐದನೊಮ್ಮೆಗೂ ಪಾವನಕ್ಕೆ ಪಾವನ ನೆನಪ ಹರಿಯುಂಬುದೇನರಿತು. ಬೇರೆ ಬೇರೆಯವರು ತಾವು ಮಾಡಿದ ಕರ್ಮಗಳನ್ನು ಅರ್ಪಣೆ ಮಾಡಿದಾಗ ಅವನಿಗೆ ದೋಷ ಬರೋದಿಲ್ವೋ? ಕ್ಷುದ್ರ ಜೀವರು ಅರ್ಪಣೆ ಮಾಡಿದ್ದನ್ನ ಸ್ವೀಕಾರ ಮಾಡಿದರೆ ಅವನಿಗೆ ದೋಷ ಬರೋದಿಲ್ವೋ ಅಂತಂದ್ರೆ, ಲಕ್ಷ್ಮೀದೇವಿ ಅರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡ್ತಾನೆ, ಒಬ್ಬ ತೃಣಜೀವ ಅರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡ್ತಾನೆ. ಪರಮಾತ್ಮನಿಗೆ ದೋಷ ಇಲ್ಲ. ಅಗ್ನಿಗೆ ಸರ್ವಭಕ್ಷ ಅಂತ ಹೆಸರು. ಏನು ಹಾಕಿದ್ದನ್ನ ಅಗ್ನಿ ತಿಂತಾನೆ, ಯಾವ ದೋಷವೂ ಪರಮಾತ್ಮನಿಗಿಲ್ಲ. ಅಗ್ನಿಗಾಗೋದಿಲ್ಲ, ಅಜೀರ್ಣ ಆಗೋದಿಲ್ಲ, ಏನೂ ಆಗೋದಿಲ್ಲ. ಹಾಗೆ ಎಲ್ಲ ಜೀವರು ಮಾಡಿದ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಲೇಬೇಕು. ಅವರು ಮಾಡಿದ್ದಾರೆ ನಾವ್ಯಾಕೆ ಅಂತ ಬಿಡಬಾರ್ದು. ಎಲ್ಲರೂ ಮಾಡಿದ್ದನ್ನ ಅರ್ಪಣೆ ಮಾಡಬೇಕು. ಮಾಡಿದರೂ ಕೂಡ ಅವನಿಗೆ ಅಜೀರ್ಣ ಇತ್ಯಾದಿ ದೋಷಗಳಿಲ್ಲ. ಎಲ್ಲವೂ ತಿಂದ ಅಂತ ಆ ದೋಷವೂ ಕೂಡ ಬರೋದಿಲ್ಲ. ಸರ್ವಸ್ವ ಭುಂಜಿಸಿ ವಿಕಾರವನ ಐದನು, ಯಾರು? ಪಾವಕನು ಅಗ್ನಿ. ಹಾಗೆ ಪಾವನಕ್ಕೆ ಪಾವನ ನೆನಪ ಹರಿ, ಅವನು ಉಂಬುದೇನರಿತು, ಅವನು ಸ್ವೀಕಾರ ಮಾಡೇ ಮಾಡ್ತಾನೆ. ಅದಕ್ಕೆ ತಕ್ಕ ಹಾಗೆ ಫಲ ಕೊಡ್ತಾನೆ. ಕಲುಷ ಜಿಹ್ವೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷ ತೋರುವುದು, ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದು ಎಲ್ಲ ಕಾಲದಲ್ಲಿ. ನಾವು ಮಾಡಿದಂಥ ಪ್ರಾಕೃತ ಪದಾರ್ಥಗಳು, ಉಪ್ಪು ಹುಳಿ ಖಾರ ಇಂಥದ್ದು ಅಥವಾ ಏನೋ ಕ್ಷುದ್ರ ಪದಾರ್ಥಗಳು ಅರ್ಪಣೆ ಮಾಡೋದಂದ್ರೆ, ನೀವು ಏನ್ ಅರ್ಪಣೆ ಮಾಡಿದ್ರು ಅವನಿಗೆ ಅದು ಸುರಸನೆ. ಯಾಕೆ? ಅದರಲ್ಲಿರ್ತಕ್ಕಂಥ ತನ್ನ ಸ್ವಾಚ್ಛ ರಸ ಏನಿದೆ ಅದನ್ನು ಅವನು ಸ್ವೀಕಾರ ಮಾಡುವನು ಅಂತ ಅದರ ರಹಸ್ಯ ಹೇಳ್ತಾರೆ ಕೊನೆಗೆ. ಸ್ಥೂಲ ಪದಾರ್ಥ ಪರಮಾತ್ಮ ಉಣ್ಣೋದಲ್ಲ. ನಾವು ಅನ್ನ ಸಮರ್ಪಣೆ ಮಾಡಿದರೆ, ಭಕ್ತಿ ಚಪಾತಿ ಏನು ಸಮರ್ಪಣೆ ಮಾಡಿದರೆ ಅದರ ಒಳಗಡೆ ತತ್ವದ ಆಕಾರದಲ್ಲಿ ಪರಮಾತ್ಮನದೊಂದು ರೂಪ ಇದೆ.
ಏನ್ ರಸ ನಾವು ಸ್ವೀಕಾರ ಮಾಡ್ತೀವಿ ಅದು ಪರಮಾತ್ಮನ ಒಂದು ರೂಪ ಆ ರಸದಲ್ಲಿದೆ. ಭಗವಂತನರು ರಸಕ್ಕೆ ರಸರೂಪ ತಾನಾಗಿ ಅಂತಾರೆ. ಆ ರಸದಲ್ಲಿ ತಂದೊಂದು ರಸ ಅನ್ನೋ ರೂಪ ಇಟ್ಟಿದ್ದಾನೆ. ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಆ ರೂಪಕ್ಕೂ ಯಾವ ರೂಪಕ್ಕೆ ಅರ್ಪಣೆ ಮಾಡ್ತೀವಿ ಅದಕ್ಕೂ ಐಕ್ಯ ಬರ್ತದಷ್ಟೆ. ನೈವೇದ್ಯ ಮಾಡೋದು ಅಂದ್ರೆ ಹಾಗೆ, ಶಾಲಿಗ್ರಾಮಕ್ಕೆ ನೈವೇದ್ಯ ಮಾಡುವಾಗ ಅಲ್ಲಿ ಒಂದು ಭಗವದ್ ರೂಪ ಇರ್ತದೆ. ಯಾವ ಪದಾರ್ಥಗಳನ್ನ ಅರ್ಪಣೆ ಮಾಡ್ತೀವಿ ಅದರಲ್ಲಿ ಒಂದು ಭಗವದ್ ರೂಪ, ಒಂದೊಂದು ಭಗವದ್ ರೂಪ ಇರ್ತದೆ. ಈ ರೂಪಕ್ಕೂ ಆ ರೂಪಕ್ಕೂ ಐಕ್ಯ ಬರ್ತದಂತೆ. ಅದೇ ಪರಮಾತ್ಮ ಊಟ ಮಾಡೋದು ಅಂತಂದ್ರೆ. ಏನು ಸ್ಥೂಲ ಪದಾರ್ಥ ಎಲ್ಲ ಖರ್ಚಾಗಿ ಬಿಡ್ತದೆ ಅಂತ ತಿಳ್ಕೋಬಾರ್ದು. ಏನ್ ಪರಮಾತ್ಮ ಉಣ್ಲಿಲ್ಲ ಎಲ್ಲ ಹಂಗೆ ಇದೆ ಅಂತಂದ್ರೆ ಸ್ಥೂಲ ಪದಾರ್ಥ ಉಣ್ಣೋದೇ ಇಲ್ಲ, ಅದು ಹಂಗೆ ಇರ್ತದೆ. ಅದರೊಳಗಿರ್ತಕ್ಕಂಥ ಸ್ವಾಖ್ಯ ರಸ, ಸ್ವ ಅಂತಂದ್ರೆ ತನ್ನದೇ ಒಂದು ರಸ ಅನ್ನೋ ರೂಪ, ಅದನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ ಅದ್ರ ಜೊತೆಗೆ ಐಕ್ಯ ಹೊಂತಾನೆ. ಭಾಗವತದಲ್ಲಿ ಬರ್ತದೆ, ಶ್ರೀಕೃಷ್ಣ ಯಾರೋ ಬ್ರಾಹ್ಮಣ ಮಗನನ್ನ ಅವನು ನಾಪತ್ತೆ ಆದಾಗ ಅವನನ್ನು ತಂದು ಕೊಡ್ತೇನೆ ಅಂತ ಹೋದ್ನಂತ. ಒಬ್ಬ ಬ್ರಾಹ್ಮಣನಿಗೆ ಹುಟ್ಟಿದ ಮಕ್ಕಳೆಲ್ಲ ನಾಪತ್ತೆ ಆಗ್ತಿದ್ರಂತ. ಅರ್ಜುನ ಅಂದ, ನಾನು ರಕ್ಷಣೆ ಮಾಡ್ತೇನೆ ಅಂತಂದ. ಅವನ ಕೈಲಿ ಆಗ್ಲಿಲ್ಲ. ಕೊನೆಗೆ ಕೃಷ್ಣನೇ ಆ ಬ್ರಾಹ್ಮಣನ ಮೇಲೆ ಅನುಗ್ರಹ ಮಾಡಿ ರಥದಲ್ಲಿ ಕೂತುಕೊಂಡು ಅನಂತಾಸನ ಅನ್ನೋ ಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ರೂಪದ ಜೊತೆಗೆ ಪರಮಾತ್ಮ ತಾನು ಐಕ್ಯ ಹೊಂದಿ, ಕೃಷ್ಣ ಆ ಅನಂತಾಸನ ರೂಪದಲ್ಲಿ ಅನಂತಾಸನದಲ್ಲಿರೋ ರೂಪಕ್ಕೆ ಐಕ್ಯ ಹೊಂದಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಹೊರಗೆ ಬಂದು ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟ ಅಂತಿದೆ. ಹೀಗೆ ಭಗವಂತ ತನ್ನ ಅನಂತ ರೂಪಗಳಿಗೆ ಐಕ್ಯ ಹೊಂದೋದು ಅಂತಿದೆ. ಪ್ರತಿನಿತ್ಯ ನೈವೇದ್ಯ ಮಾಡೋದು, ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಅಂತಂದ್ರೆ ಆಯಾ ಪದಾರ್ಥದಲ್ಲಿ ತನ್ನದೊಂದು ರೂಪ ಇರ್ತದಲ್ಲ, ಸ್ವಾಕ್ಷರಸ. ಸ್ವಾಕ್ಷರಸ ಅಂದ್ರೆ ಅದೇ ತನ್ನ ಸ್ವರೂಪಭೂತವಾದ ಒಂದು ರಸರೂಪ ಅನ್ನೋದನ್ನ ಆ ರಸದಲ್ಲಿ ಇಟ್ಟಿರ್ತಾನೆ. ಅದರ ಐಕ್ಯವನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಇದು ಆದ್ರಿಂದ ಇಂಥ ಸ್ವಾಖ್ಯರಸ ಸ್ವೀಕಾರ ಮಾಡುವಾಗ ಅವನಿಗೇನಾದ್ರೂ ದೋಷಗಳು ಅಂಟುತ್ತದೇನು? ಯಾವ ದೋಷವೂ ಪರಮಾತ್ಮನಿಗೆ. ಅದಕ್ಕೆ ದೃಷ್ಟಾಂತ ಕೊಡೋದು, ನಾಲಿಗೆ ಚೆನ್ನಾಗಿತ್ತು ಅಂತಂದ್ರೆ ತಿಂದ ಪದಾರ್ಥ ಚೆನ್ನಾಗಿ ಕಾಣ್ತು. ನಾಲಿಗೆ ಕೆಟ್ಟ ಹೋಗಿತ್ತು ಅಂತಂದ್ರೆ ಏನ್ ತಿಂದ್ರು ಕಹಿ ಆಗ್ತದೆ ಅವನಿಗೆ. ನಾಲಿಗೆ ಕೆಟ್ಟಿದ್ರೆ ಅನ್ನವೂ ರುಚಿಸೋದಿಲ್ಲ, ಸಕ್ಕರೆನೂ ರುಚಿಸೋದಿಲ್ಲ, ಎಲ್ಲವೂ ಕಹಿ ಆಗ್ತದೆ. ಪರಮಾತ್ಮ ಅವನ ನಾಲಿಗೆ ಕೆಟ್ಟಿಲ್ಲ, ಯಾವಾಗ್ಲೂ ಕೂಡ ಚೆನ್ನಾಗಿದೆ. ಮತ್ತು ಅವನು ಸ್ವೀಕಾರ ಮಾಡೋದು ಸ್ವಾಖ್ಯರಸಗಳನ್ನ. ಆದ್ರಿಂದ ಅವನಿಗೆ ದೋಷ ಚಿಂತನೆ ಮಾಡಬೇಡ್ರಿ. ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿಹವು. ಎಲ್ಲ ರಸ, ಉಪ್ಪಾಗ್ಲಿ, ಹುಳಿಯಾಗ್ಲಿ, ಕಹಿ, ಸಿಹಿ ಎಲ್ಲವೂ ಅವನಿಗೆ ಮಂಗಳಮಯ ರಸ. ಅನ್ನಮಯ ಕೈಕೊಳ್ಳದೆ ಬಿಡುವನೆ ಪೂತನಿಯ ವಿಷಮೊಲೆಯನ್ನುಂಡವನು. ಪೂತನಿ ವಿಷಮೊಲೆಯನ್ನೇ ಉಂಡ. ಪೂತನಿ ವಿಷ ಹಚ್ಚಿಕೊಂಡು ಬಂದ್ರೆ ಅದನ್ನೇ ಸ್ವೀಕಾರ ಮಾಡಿದವನು. ವಾಯುದೇವರೇ ವಿಷವನ್ನ ಅಮೃತವನ್ನಾಗಿ ಮಾಡಿ ಸ್ವೀಕಾರ ಮಾಡ್ತಾರೆ. ವಾಯು ಜನಕನಾಗಿರ್ತಕ್ಕಂಥ ಪರಮಾತ್ಮ ನಾವು ಇಟ್ಟ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾನೆ. ವೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ದಾಸನೋರ್ವನು. ಪರಮಾತ್ಮ ಒಬ್ಬ ದಾಸ, ವಾಯುದೇವರು ಕಾಲಕೂಟವನ್ನೇ ಉಂಡು ಲೋಕವನ್ನ ಪಾಲಿಸಿದ್ರು, ಅಮೃತ ನೆನೆಸಿದನು. ಶ್ರೀಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳು ಉಂಬನು. ಉಪಚಯದೇಳಿಗೆಗಳ ಅವಗಿಲ್ಲವೆಂದು ಎಂದಿಗೂ ಸ್ವರಸಗಳ ಬಿಟ್ಟು ಈ ಪರಿಯಲಚ್ಚುತನ ತತ್ತದ್ರೂಪ ತನ್ನಾಮಗಳ ಸಲೆ ನಾನಾ ನೆನೆದು ಭುಂಜಿಸುತ್ತಲಿರು ವಿಷಯ. ಅರ್ಪಣೆ ಮಾಡುವಾಗ ಪುಣ್ಯಕರ್ಮವನ್ನು ಅರ್ಪಣೆ ಮಾಡಬೇಕು, ಪಾಪಕರ್ಮವನ್ನು ಅರ್ಪಣೆ ಮಾಡಿ. ಕರ್ಮದ್ವಯ ಸಮರ್ಪಣೆ ಹೇಳ್ತಾರೆ ಜಗನ್ನಾಥದಾಸರು. ಪುಣ್ಯನೂ ಅರ್ಪಣೆ ಮಾಡ್ರಿ, ಪಾಪನೂ ಅರ್ಪಣೆ ಮಾಡ್ರಿ. ಅದನ್ನೂ ಸ್ವೀಕಾರ ಮಾಡ್ತಾನೆ. ಅದ್ ಹ್ಯಾಕ್ ಸ್ವೀಕಾರ ಮಾಡ್ತಾನೆ? ಪಾಪವನ್ನು ಹ್ಯಾಕ್ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ, ಕಾಲಕೂಟವನ್ನ ವಾಯುದೇವರು ಅಮೃತವನ್ನಾಗಿ ಮಾಡಿ ಕುಡಿದ್ರೋ ಇಲ್ಲೋ, ಕಾಲಕೂಟವನ್ನು ಅಮೃತವನ್ನಾಗಿ ಮಾಡಿ ಕುಡಿದ್ರು. ಅದರಂತೆ ಪಾಪಕರ್ಮವನ್ನು ಅರ್ಪಣೆ ಮಾಡಬೇಕು. ಆ ಕರ್ಮ ಮಾಡಿಸೋದ್ರಲ್ಲಿ ಆ ಕರ್ಮದಲ್ಲಿರ್ತಕ್ಕಂಥ ತನ್ನ ಸ್ವಾಖ್ಯ ರೂಪವನ್ನ ತಾನು ಅನುಭೋಗಿಸ್ತಾನೆ, ತಾನು ಸ್ವೀಕಾರ ಮಾಡ್ತಾನೆ. ಸ್ಥೂಲ ಭುಕ್ ಅಲ್ಲೇ ಇಲ್ಲ, ಸ್ವಾಖ್ಯ ರಸವನ್ನ ಸ್ವೀಕಾರ ಮಾಡ್ತಕ್ಕಂಥವನು ಪರಮಾತ್ಮ. ಆದ್ರಿಂದ ದೋಷ ಇಲ್ಲ. ಮುಂದಿನ ಸಂಧಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪಾಪ ಸಮರ್ಪಣೆ ಮಾಡಬೇಕು ಅಂತೀರಿ ಹೇಗೆ ಅಂತ ಕೇಳಿದ್ರೆ ಮುಂದಿನ ಸಂಧಿಯಲ್ಲಿ ಅದಕ್ಕೆ ಚೆನ್ನಾಗಿ ವಿವರಣೆ ಕೊಟ್ಟರು. ಭಗವಂತನಿಗೆ ಪಾಪಗಳನ್ನು ಸಮರ್ಪಣೆ ಮಾಡುವಾಗ ಪಾದರಕ್ಷೆಗಳು, ಪಾದುಕೆಗಳು ಅಂತ ಸಮರ್ಪಣೆ ಮಾಡಬೇಕಂತ. ಬ್ರಾಹ್ಮಣರಿಗೆ ಚಪ್ಪಲಿ ದಾನ ಅಂತ ಮಾಡ್ತಾರೋ ಇಲ್ಲ, ಚಪ್ಪಲಿಯನ್ನು ದಾನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ತಲೆ ಮೇಲೆ ಇಟ್ಕೊಳ್ರಿ ಅಂತ ಮಾಡೋದಲ್ಲ, ತುಳಿರಿ ಅಂತ ಮಾಡೋದು. ಅದನ್ನ ಕಾಲ್ನಲ್ಲಿ ಹಾಕಿ ಮೆಟ್ರಿ ಸವಸ್ರಿ ಅಂತ ಚಪ್ಪಲಿಯನ್ನು ಸಮರ್ಪಣೆ ಮಾಡ್ತಾರೆ. ಅದನ್ನ ಹಾಕೊಂಡು ಓಡಾಡ್ರಿ, ತುಳಿರಿ, ಅದು ಸೌದು ಹೋಗ್ಬೇಕು ಅಂತ. ಸೌದು ಹೋಗುವಂಗೆ ನೀವು ಅದನ್ನ ಹಾಕೊಂಡು ಬಳಸ್ರಿ, ಓಡಾಡ್ರಿ ಅದರಲ್ಲಿ. ಹಾಗೆ ಪರಮಾತ್ಮನಿಗೆ ಪಾಪಕರ್ಮ ಸಮರ್ಪಣೆ ಮಾಡುವಾಗ ಪಾದರಕ್ಷೆಗಳನ್ನು ಸಮರ್ಪಣೆ ಮಾಡಿದ ಹಾಗೆ ಮಾಡ್ರಿ ಅಂತಾರೆ ದಾಸರು.
ಸ್ವಾಮಿ ಪಾಪ ನಡೆದೋಯ್ತು, ನೀನಿದನ್ನ ತುಳಿ, ಈ ಪಾಪವನ್ನ ಮೆಟ್ಟು ಸವಿಸಿಬಿಡು, ಅದು ಹಂಗೆ ಉಳಿತು ಅಂತಂದ್ರೆ ಅದರ ಫಲ ನಾನು ಅನುಭವಿಸ್ಬೇಕಾಗ್ತದೆ, ಅದನ್ನು ಸವಿಸಿಬಿಡು ನೀನು ಅಂತ ಪಾಪಗಳನ್ನು ಅರ್ಪಣೆ ಮಾಡ್ಬೇಕಂತ. ದಾಸರು ಎಷ್ಟು ಚೆನ್ನಾಗಿ ಅದನ್ನು ಅನುಭವಿಸಿ ಅದನ್ನು ನಮಗೆ ತಿಳಿಸ್ತಿದ್ದಾರೆ ಅಂದ್ರೆ ಹೀಗೆ ಮಾಡ್ಬೇಕಂತ ಪಾಪ ಅರ್ಪಣೆ ಮಾಡುವಾಗ. ಆದ್ರಿಂದ ದ್ವಿವಿಧ ಕರ್ಮಗಳ ಶುಭಾಶುಭ ಜಾಲ ಕರ್ಮಗಳು ನುಂಬನು, ಶುಭಾಶುಭ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡ್ರಿ, ಅದನ್ನು ಸ್ವೀಕಾರ ಮಾಡ್ತಾನೆ. ಅವನಿಗೇನದ್ರಿಂದ ಹಾನಿ ಅಭಿವೃದ್ಧಿ ಯಾವುದೂ ಕೂಡ ಇಲ್ಲ. ಶುಭ ಕರ್ಮ ಅರ್ಪಣೆ ಮಾಡಿದ್ರಿಂದ ಅವನಿಗೆ ಅಭಿವೃದ್ಧಿ ಆಯಿತು, ಅಶುಭ ಕರ್ಮ ಮಾಡಿದ್ರಿಂದ ಅವನಿಗೆ ಹಾನಿ ಆಯಿತು ಅಂತೇನಿಲ್ಲ. ಎಲ್ಲವನ್ನೂ ಅರ್ಪಣೆ ಮಾಡಿ. ಅರ್ಪಣೆ ಅಂದ್ರೇನು? ನಾನೆಲ್ಲ ಮಾಡಿದ್ದು ಸ್ವತಂತ್ರವಾಗಿ, ನೀನು ಮಾಡಿಸಿದಿ, ನೀನೇ ಇದನ್ನ ಸವಿಸಿಬಿಡು, ಪರಿಹಾರ ಮಾಡು ಅಂತ ಮಾಡಿಸ್ತೇವೆ. ಒಟ್ಟು ಭಗವದ್ ರೂಪಗಳನ್ನ ಹೇಳಿ ಇಷ್ಟು ಹೇಳಿ, ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು, ಪುಣ್ಯ ಪಾಪಗಳ ಅರ್ಪಿಸವನಡಿಗೆ, ಪುಣ್ಯ ಪಾಪ ಎರಡನ್ನೂ ಅರ್ಪಿಸವನಡಿಗೆ ಅಂತ ಹೇಳಿ ಕೊನೆಗೆ 5,89,705 ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿ ಶಿರಪರ್ಯಂತ ವ್ಯಾಪಿಸಿ ಕಾದುಕೊಂಡಿಹ ಸಂತತ ಜಗನ್ನಾಥ ವಿಠಲನು. ಒಟ್ಟು 5,89,705 ರೂಪಗಳ ವಿವರಣೆಯನ್ನು ಇದುವರೆಗೆ ಹೇಳಿದ್ದಾರೆ. ಇದುವರೆಗೆ ಹೇಳಿದ್ದನ್ನೇ ಎಲ್ಲ ಟೋಟಲ್ ಮಾಡಿ ಹೇಳಿದ್ದು. ಇದುವರೆಗೆ ಹೇಳಿದ್ದು ಅಂದ್ರೆ 3 ವಿಧವಾಗಿ ಹೇಳಿದ್ದಾರೆ. ಎಲ್ಲಾ ರೂಪಗಳ ಒಟ್ಟು ಸೇರಿಸಿದರೆ 5,89,705 ರೂಪದಿಂದ ಜೀವರಲ್ಲಿ, ಜಡ ಪದಾರ್ಥಗಳಲ್ಲಿ, ಭೋಕ್ತೃ ಮತ್ತು ಭೋಜ್ಯರಲ್ಲಿ ಪರಮಾತ್ಮ ನೆಲೆಸಿದ್ದು ಭೋಜನ ಯಜ್ಞವನ್ನು ನಡೆಸ್ತಾನೆ ಅಂತ ಹೇಳಿ ಮುಗಿಸಿದ್ದಾರೆ. ಶ್ರೀಕೃಷ್ಣ.